ಹಾಯ್ ಎಲ್ಲರಿಗೂ ನಮಸ್ತೆ. ಈಗ ನಾನು ರಂಗೋಲಿ ಮಹತ್ವದ ಬಗ್ಗೆ ನಮಗೆ ಗೊತ್ತಿರೋದನ್ನು ಹೇಳ್ತೀನಿ. ರಂಗೋಲಿ ಮನೆ ಮುಂದೆ ಹಾಕುವುದು ಭಾರತೀಯ ಸಂಪ್ರದಾಯಗಳಲ್ಲಿ ಮಹತ್ವಪೂರ್ಣವಾಗಿದೆ. ಇದು ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಅಥವಾ ಹೊಸ ಮನೆ ಪ್ರವೇಶ ಮಾಡುವಾಗ ಆನಂದ ಮತ್ತು ಆಶೀರ್ವಾದವನ್ನು ಮನೆಗೆ ತರಲು ಒಂದು ರೀತಿಯ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ. ಇದನ್ನು ಜ್ಯೋತಿಷ್ಯ ಅಥವಾ ದೇವರ ಆರಾಧನೆ ಮತ್ತು ಸೌಮ್ಯತೆ ಪ್ರಕಾರ ಧ್ಯಾನವಾಗಿ ಹಾಕುತ್ತಾರೆ. ರಂಗೋಲಿಯಲ್ಲಿ ಒಂದು ಮುಖ್ಯ ಕಾರಣಗಳು ಅದನ್ನು 4 ಇರ್ಬೋದು. ನನ್ನ ಪ್ರಕಾರ 4 ನನಗೆ ಗೊತ್ತಿರೋದನ್ನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದನೇದು ಆಶೀರ್ವಾದ ಮತ್ತು ಶಾಂತಿ. ರಂಗೋಲಿ ಮನೆಗೆ ಶುಭಗಳನ್ನು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇದು ದೇವತೆಗಳನ್ನು ಆಹ್ವಾನಿಸುವ ಪರಿಪಾಲನೆಯ ಪ್ರತೀಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಆಕರ್ಷಣೆ ಚಿಹ್ನೆ. ಮನೆಯನ್ನು ಇನ್ನಷ್ಟು ಆಕರ್ಷಕ ಮತ್ತು ಸುಂದರವಾಗಿಸಲು ಸಾಮಾನ್ಯವಾಗಿ ಹಬ್ಬಗಳ ವೇಳೆ ಅಥವಾ ವಿಶೇಷ ಸಂದರ್ಭದಲ್ಲಿ ಹೊತ್ತು ರಂಗೋಲಿ ಮನೆ ಆವರಣದಲ್ಲಿ ಹಾಕುತ್ತಾರೆ. ಮೂರನೇದಾಗಿ ಹಳ್ಳಿಯ ಮತ್ತು ಸಮುದಾಯ ಪರಂಪರೆ. ಭಾರತೀಯ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಸಮುದಾಯದ ಚಿಹ್ನೆ ಕೂಡ ಪರಿಗಣಿಸಲಾಗುತ್ತದೆ. ಇದು ಹಿತಚಿಂತನೆ ಮತ್ತು ಸಹಕಾರವನ್ನು ಉತ್ತೇಜಿಸುತ್ತದೆ. 4ನೇದು ಕೂಡು ಹಾರೈಯುವ ಪರಿಕಾರ. ರಂಗೋಲಿ ಹಾಕುವುದರಿಂದ ಮನೆಯಲ್ಲಿ ನೆಮ್ಮದಿ ಅಥವಾ ಶುಭ ಹಾರೈಸುವ ಪರಿಕಾರವಾಗಿದೆ. ಇದರಿಂದ ದುಃಖ, ಅಪಾಯಕಾರಿ ಶಕ್ತಿಗಳು ಹೊರಹೊಮ್ಮಲು ಅಥವಾ ಹೊರಹಾಕಲು ಅಪಾಯಕಾರಿ ಶಕ್ತಿಗಳನ್ನು ಹೊರಹಾಕಲು ಸಾಧ್ಯ ಎಂದು ನಂಬಲಾಗುತ್ತದೆ. ಒಂದು ನಂಬಿಕೆ. ಹೀಗಾಗಿ ರಂಗೋಲಿ ಪ್ರಾಚೀನ ಸಂಪ್ರದಾಯದ ಸುಂದರತೆ, ಶುಭ ಮತ್ತು ಪರಿಕಷ್ಟೆಯ ಪ್ರತೀಕವಾಗಿ ಬಳಸಲ್ಪಡುತ್ತದೆ. ಎಲ್ರಿಗೂ ತಿಳಿದಿರುತ್ತೆ ಅನಿಸುತ್ತೆ. ನಾನೇನೋ ಒಂದು ಚಿಕ್ಕದಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಗೊತ್ತಿಲ್ಲದಿದ್ರೂ ತಿಳ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಇದರಲ್ಲಿ ಏನೋ ತಪ್ಪಾಗಿ ಕಾಣಿದ್ರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.